Hello guys, ಎಲ್ಲರಿಗೂ ನಮಸ್ಕಾರ. Welcome to my channel. That is a chemistry club. So today we are going to start the stereochemistry part 18. Okay, part 18 start ಮಾಡ್ತಾ ಹೋಗೋಣ. So in a previous video ಏನು ಮಾಡ್ತಿದ್ದೆ ಅಂದರೆ we are talking about cyclohexane molecule. Cyclohexane molecule different substitution ಮಾಡ್ಕೊಂಡು ಏನು ಮಾಡ್ತೀವಿ ನೋಡ್ಕೊಂಡು ಹೊಡಿದ್ವಿ. ಲೈಕ್ a disubstituted molecule ನೋಡ್ತಾ ಇದ್ವಿ ಅನ್ಸುತ್ತೆ. ಓಕೆನಾ, let me continue with the disubstituted only. Disubstituted cyclohexane ಬಗ್ಗೆ ಓದ್ತಾ ಇದ್ವಿ, ಅದನ್ನೇ ಕಂಟಿನ್ಯೂ ಮಾಡಿ. ಡೈಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲಲ್ಲಿ ಅಂದರೆ ಯಾವ ಒಂದು ಮಾಲಿಕ್ಯೂಲ್ ಸ್ಟೇಬಲ್ ಅಂದರೆ ಸಪೋಸ್ ಈಗ ಬಲ್ಕಿ ಗ್ರೂಪ್ ಬಂದಾಗ ಮಿಥೈಲ್, ಸಪೋಸ್ ಬಲ್ಕಿ ಗ್ರೂಪ್ ಯಾವುದೋ ತೊಗೊಂಡು ಮಿಥೈಲ್ ಆಗಿರ್ಬೋದು, ಯಾವುದೋ ಬೇಕಾದ್ರೆ ಯಾವ್ದು ತೊಗೊರಿ, ಆ ಒಂದು ಬಲ್ಕಿ ಗ್ರೂಪ್ ಇಕ್ವಟಲ್ ಪೋರ್ಷನ್ ಇದ್ದರೆ ಸ್ಟೇಬಲ್ ಆಗ್ತದೋ ಅಥವಾ ಆಕ್ಸಿಯಲ್ ಪೋರ್ಷನ್ ಇದ್ದರೆ ಸ್ಟೇಬಲ್ ಆಗ್ತದೋ ಅಂತಂದೇಳಿ ಸ್ಟಡಿ ಮಾಡ್ತಾ ಇದ್ವಿ. ಸೊ ಲೆಟ್ ಮಿ ಟೇಕ್ ಅನದರ್ ಎಕ್ಸಾಂಪಲ್, ಏನಾದ್ರು ಒಂದು ಎಕ್ಸಾಂಪಲ್ ಡೈಸಬ್ಸ್ಟಿಟ್ಯೂಟೆಡ್ ಮಾಲಿಕ್ಯೂಲಲ್ಲೇ, ಡೈಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೇನಲ್ಲೇ ಲೆಟ್ ಮಿ ಟೇಕ್ ದಿಸ್ ಎಕ್ಸಾಂಪಲ್. ಓಕೆ, ಈ ಒಂದು ಎಕ್ಸಾಂಪಲ್ ತೊಗೊತೀನಿ, ದಟ್ ಈಸ್ ಅ ಮಿಥೈಲ್ ಗ್ರೂಪ್. ಓಕೆ, this is a particular methyl group and this is a tertiary butyl group. Okay, this is a tertiary butyl group ನಾನು ತೊಗೊತೀನಿ, tertiary butyl group. ಇವಾಗ ಇದನ್ನೇನು ಮಾಡ್ತೀನಿ ನಾನು ಚೇರ್ ಫಾರ್ಮಲ್ಲಿ ನಾನು ರಿಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚೇರ್ ಫಾರ್ಮಲ್ಲಿ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ರಿಪ್ರೆಸೆಂಟ್ ಇನ್ ದ ಚೇರ್ ಫಾರ್ಮ್. ಬಿಫೋರ್ ಗೋಯಿಂಗ್ ಟು ಚೇರ್ ಫಾರ್ಮ್ ಐ ವಿಲ್ ಗೋಯಿಂಗ್ ಟು ನಂಬರ್ ದಿಸ್ 1 2 3 4. ಓಕೆ, ನಂಬರಿಂಗ್ ಮಾಡಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ರಿಪ್ರೆಸೆಂಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇನ್ ಚೇರ್ ಫಾರ್ಮಲ್ಲಿ ರಿಪ್ರೆಸೆಂಟ್ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಟೇಕ್ ಲೈಕ್ ದಿಸ್. ಈ ಥರ ಮಾಡ್ತಾನೆ ಸೈಕ್ಲೋಹೆಕ್ಸೇನ್ ಫಾರ್ಮೇಷನ್ ಬರೋದು. ಸೊ ದಿಸ್ ಇಸ್ ಅ ಮಿಥೈಲ್ ಗ್ರೂಪ್ ಇನ್ ವೆಡ್ಜ್ ಬಾಂಡ್. ಓಕೆನಾ, ವೆಡ್ಜ್ ಬಾಂಡ್ ಇದೆ ಅಂದರೆ ಅಪ್ಸೈಡ್ ತೋರಿಸಿದೆ, ಅಪ್ಸೈಡ್ ಬಾಂಡ್ ಮಿಥೈಲ್ ಗ್ರೂಪ್ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟ್ 1 2 3 4. ಓಕೆ, ಫೋರ್ತ್ ಏನು ಮಾಡ್ತಾರೆ, ದಿಸ್ ಇಸ್ ಆಲ್ಸೋ ವೆಡ್ಜ್ ಬಾಂಡ್ ಅಂದರೆ ಅಪ್ಸೈಡ್ ಬರ್ತದೆ. ಅಪ್ಸೈಡ್ ಏನು ಮಾಡ್ತಾನೆ ನಾನು ಈ ಥರ ಏನು ಮಾಡ್ತೀನಿ, ಒಂದು ಈ ಥರ ಮಾಡ್ತೀನಿ. ಓಕೆನಾ, ಈ ಥರ ಒಂದು ಮಾಲಿಕ್ಯೂಲ್ ನನಗೆ ಚೇರ್ ಫಾರ್ಮ್ ಮಾಡ್ತಾ ಈ ಥರ ಕಂಡು ಬರ್ತದೆ. ಸಪೋಸ್ ನಾನು ಏನು ಮಾಡ್ತೀನಿ, ಇದ್ರದ್ದು ಇನ್ನೊಂದು ಫಾರ್ಮ್ ಹಾಕ್ತೀನಿ. ಇದ್ರದ್ದು ಇನ್ನೊಂದು ಫಾರ್ಮ್ ಯಾವ ಥರ ಹಾಕ್ಬೋದು ಅಂದರೆ ಇದ್ರದ್ದು ಇನ್ನೊಂದು ಫಾರ್ಮ್, ಯಾಕಂದರೆ ದಿಸ್ ಇಸ್ ಅ ಸಿಸ್ ಮಾಲಿಕ್ಯೂಲ್, ರೈಟ್? ಸಿಸ್ ಮಾಲಿಕ್ಯೂಲ್ ಇದೆ. ಇದನ್ನೇನು ಮಾಡ್ಬೋದು ಅಂದರೆ ಇನ್ನೊಂದು ಥರನೂ ಹಾಕ್ಬೋದು. ಯಾವ ಥರ ಹಾಕ್ತೀನಿ ಅಂದರೆ ಲೆಟ್ ಮಿ ಟೇಕ್ ದಿಸ್ ಸಪೋಸ್ ದಿಸ್ ಒನ್ ಲೈಕ್ ದಿಸ್, ಸಪೋಸ್ ಟ್ವಿಸ್ಟೆಡ್ ಫಾರ್ಮ್. ಓಕೆ, ಈ ಥರ ಚೇ ಫಾರ್ಮ್ ತೊಗೊಂಡಾಗ ಸಪೋಸ್ ಫ್ಲಿಪ್ಪಿಂಗ್ ಆದಮೇಲೆ, ಸಪೋಸ್ ಏನೋ ನೀವು ಫ್ಲಿಪ್ಪಿಂಗ್ ಅನ್ಕೋರಿ, ಸಪೋಸ್ ಫ್ಲಿಪ್ಪಿಂಗ್ ಆದಮೇಲೆ ಸಪೋಸ್ ಏನಾಗ್ತದಪ್ಪ ಅಂದರೆ ಇಲ್ಲಿರ್ತಂಥ ಮಿಥೈಲ್ ಗ್ರೂಪ್ ಏನು ಮಾಡ್ತಂದ್ರೆ ಇಲ್ಲಿ ಬರೋದ್ರಿ, ದಿಸ್ ವಿಲ್ ಕಮ್ ಹಿಯರ್ ಆ್ಯಂಡ್ ದಟ್ ಟು ಇನ್ ದಿಸ್ ಪೊಸಿಷನ್ ಮಿಥೈಲ್ ಗ್ರೂಪ್ ಬರ. ಸೊ ಆ್ಯಂಡ್ ದಿಸ್ ಒನ್ ವಿಲ್ ಮೂವ್ ಹಿಯರ್. ಓಕೆ, ಇವಾಗ ಏನು ಮಾಡ್ತಾರೆ, ಇಲ್ಲಿ ಹೋಗ್ತದೆ, ಅದು ಕೂಡ ಏನು ಮಾಡ್ತಾ ಅಪ್ಸೆಟ್ ದಿಸ್ ಒನ್. ಓಕೆ, ದಿಸ್ ಒನ್. ಇವಾಗ ಎರಡು ಮಾಲಿಕ್ಯೂಲ್ ನೋಡಿದಾಗ ಸಪೋಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಒನ್ ಈಸ್ ಅ ಎ ಆ್ಯಂಡ್ ದಿಸ್ ಒನ್ ಈಸ್ ಅ ಬಿ. ಇದನ್ನ ಅನ್ಕೋರಿ ಎ ಅನ್ಕೋರಿ ಆ್ಯಂಡ್ ದಿಸ್ ಇಸ್ ಅ ಬಿ ಅನ್ಕೋರಿ. ಓಕೆ, ಬಿ ಅನ್ಕೊಂಡ್ರಿ. ಇವಾಗ ಏನು ಮಾಡ್ತಾರೆ, I can clearly see that in this particular thing ನಾನು ನೋಡ್ಬೋದು. ಇಲ್ಲಿ ಬರ್ತೀನಿ ಕಡೆಗೆ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಹಿಯರ್ ಎ. ಓಕೆ, ಇವಾಗ ನಿನ್ನೆ ಒಂದಿದ್ವಿ 1,3 ಡೈಆಕ್ಸಿಲ್ ಇಂಟ್ರಾಕ್ಷನ್ ಅಂತ. ಓಕೆನಾ, ಸಪೋಸ್ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಹೈಡ್ರೋಜನ್ಸ್. ಇಲ್ಲೊಂದು ಹೈಡ್ರೋಜನ್ ಇದೆ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ದಿಸ್ ಒನ್ ಹೈಡ್ರೋಜನ್. ಸೊ ಇವಾಗ ಈ ಬೋತ್ ಹೈಡ್ರೋಜನ್ಸ್ ಆರ್ ಇಂಟ್ರಾಕ್ಟಿಂಗ್ ವಿತ್ ದಿಸ್ ಒನ್, ಇಂಟ್ರಾಕ್ಟಿಂಗ್ ವಿತ್ ದಿಸ್ ಮಿಥೈಲ್ ಗ್ರೂಪ್. ಅಂದರೆ ಇಲ್ಲಿ ಏನು ಮಾಡ್ತಿದ್ದಾರೆ, 2 ಬ್ಯೂಟೇನ್ ಗೌಶೆ ಇಂಟ್ರಾಕ್ಷನ್ ಇದೆ. ಬಟ್ ದಿಸ್ ಈಸ್ ಇನ್ ಈಕ್ವಟಲ್ ಪೊಸಿಷನ್ ಇದೆ. ದಿಸ್ ಬಲ್ಕಿ ಗ್ರೂಪ್, ದಿಸ್ ಇಸ್ ಅ ಹೈಲಿ ಬಲ್ಕಿ ಗ್ರೂಪ್. ಓಕೆನಾ, ಇದು ಭಾಳ ಬಲ್ಕಿ ಇದೆ, ಬಟ್ ಇಟ್ ಈಸ್ ಇನ್ ಈಕ್ವಟಲ್ ಗ್ರೂಪಲ್ಲಿ ಇದ್ದರೆ ಯಾವುದೇ ಥರ ಇಂಟ್ರಾಕ್ಷನ್ ಇರೋಂಗಿಲ್ಲ, ಅಂದರೆ 1,3 ಡೈಆಕ್ಸಿಲ್ ಇಂಟ್ರಾಕ್ಷನ್ ಇರೋಂಗಿಲ್ಲ. ಓಕೆ, ದಿಸ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್. ಬಟ್ ಇಲ್ಲಿ ನೋಡಿದಾಗ ದಿಸ್ ಪರ್ಟಿಕ್ಯುಲರ್ ಬಿ ಮಾಲಿಕ್ಯೂಲ್ ನೋಡಿದಾಗ ನನಗೆ ಈ ಒಂದು ಬಲ್ಕಿ ಗ್ರೂಪ್ ಏನು ಮಾಡ್ತಾಯಿದ್ದಾರೆ, ವಿಚ್ ಈಸ್ ಇಂಟ್ರಾಕ್ಟಿಂಗ್ ವಿತ್ ದಿಸ್ ಹೈಡ್ರೋಜನ್ ಗ್ರೂಪ್. ಓಕೆ, ಇಲ್ಲಿ ಏನು ಮಾಡ್ತಾರೆ, ಇಂಟ್ರಾಕ್ಷನ್ ಮಾಡ್ತಿದೆ ಹೈಡ್ರೋಜನ್ ಗ್ರೂಪ್ ಜೊತೆಗೆ. ಅಂದರೆ ಇಲ್ಲಿ ಕೂಡ ಏನು ಮಾಡ್ತಾರೆ, ಇಲ್ಲಿ ಕೂಡ 2 ಬ್ಯೂಟೇನ್ ಗೌಶೆ ಇಂಟ್ರಾಕ್ಷನ್ ಆಗ್ತಿದೆ. 2 ಬ್ಯೂಟೇನ್ ಗೌಶೆ ಇಂಟ್ರಾಕ್ಷನ್ ಅಥವಾ 1,3 ಡೈಆಕ್ಸಿಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಆ್ಯಡ್ ಆಗ್ತದೆ. ದಿಸ್ ಇಸ್ ಇನ್ ಈಕ್ವಟಲ್ ಪೊಸಿಷನ್. ಅದಕ್ಕೋಸ್ಕರ ನೋ ಇಂಟ್ರಾಕ್ಷನ್ ವಿತ್ ಎನಿ ಹೈಡ್ರೋಜನ್ ಇಂಟ್ರಾಕ್ಷನ್ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ಯು ನಾಟ್ ಸೀನ್ ಎಕ್ಸ್ಟರ್ಡೇ ವಿಡಿಯೋಸ್ ದೆನ್ ಯು ಕ್ಯಾನ್ ಫಸ್ಟ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋಸ್ ಆ್ಯಂಡ್ ದೆನ್ ಕಮ್ ಟು ದಿಸ್ ವಿಡಿಯೋ. ಓಕೆ, ದಟ್ ಈಸ್ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇವಾಗ ಏನು ಮಾಡ್ತಾರೆ, ಇವಾಗ ಎರಡು ಮಾಲಿಕ್ಯೂಲ್ ಇದಾವೆ. ಸಿ one thing we have to observe that ಮೋಸ್ಟ್ ಬಲ್ಕಿ ಗ್ರೂಪ್ ಇರ್ತಾವಲ್ಲ, ಅಂದರೆ ಭಾಳ ದೊಡ್ಡ ಬಲ್ಕಿ ಗ್ರೂಪ್ ಇರ್ತದಲ್ಲ, ಅದು ಯಾವತ್ತೂ ಈಕ್ವಟಲ್ ಪೊಸಿಷನ್ ಹೋಗ್ಲಿಕ್ಕೆ ಏನು ಮಾಡ್ತಾ ಇಷ್ಟಪಡ್ತಾರೆ. ಓಕೆನಾ, ಈಕ್ವಟಲ್ ಪೊಸಿಷನ್ ಹೋಗ್ಲಿಕ್ಕೆ ಏನು ಮಾಡ್ತಾ ಇಷ್ಟಪಡ್ತದೆ. ಆ್ಯಕ್ಚುಲಿ ಸೇಯಿಂಗ್ ಸಪೋಸ್ ನಾವೇನಾದ್ರು ಎನರ್ಜಿ ನೋಡೋದಾದರೆ ದಿಸ್ ಎ ಮಾಲಿಕ್ಯೂಲ್ ಈಸ್ ಹ್ಯಾವಿಂಗ್ ಎ ಲೆಸ್ ಎನರ್ಜಿ ದೆನ್ ಬಿ ಮಾಲಿಕ್ಯೂಲ್ ನಾವು ಕಂಪೇರ್ ಮಾಡಿದಾಗ ಏನು ಮಾಡ್ತಾರೆ, ಎ ಮಾಲಿಕ್ಯೂಲ್ ಏನು ಮಾಡ್ತಾರೆ, ಮೋರ್ ಎನರ್ಜಿ ಇರ್ತದೆ. ಸೊ ಸ್ಟೆಬಿಲಿಟಿ ಏನು ಮಾಡ್ತಾ ಗೊತ್ತಾ, ಸ್ಟೆಬಿಲಿಟಿ ಏನು ಮಾಡ್ತದಪ್ಪ ಅಂದರೆ ಸ್ಟೆಬಿಲಿಟಿ ಈಸ್
B is less stable, B is less stable, A is more stable, A is more stable and B is less stable. ಯಾಕಪ್ಪ ಈ ಥರ ಬಂತಂದರೆ ಬಿಕಾಸ್ ದ ಎನರ್ಜಿ ಆಫ್ ದಿಸ್ ಬಿ ಮಾಲಿಕ್ಯೂಲ್, ದ ಎನರ್ಜಿ ಆಫ್ ದಿಸ್ ಬಿ ಮಾಲಿಕ್ಯೂಲ್ ಈಸ್ ಗ್ರೇಟರ್. ಬಿ ಮಾಲಿಕ್ಯೂಲ್ ಎನರ್ಜಿ ಏನು ಮಾಡ್ತದೆ, ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆಪ್ಪ ಅಂದರೆ ದಿಸ್ ಬಲ್ಕಿ ಗ್ರೂಪ್, ಇಲ್ಲಿದೆ ನೋಡ್ರಿ ಬಲ್ಕಿ ಗ್ರೂಪ್ ಏನಂದರೆ ಟರ್ಷರಿ ಬಿಟಲ್ ಗ್ರೂಪ್ ಇದೆಯಲ್ಲ, ದಿಸ್ ಟರ್ಷರಿ ಬಿಟಲ್ ಗ್ರೂಪ್ ಏನಿದೆಯಲ್ಲ, ದಿಸ್ ಟರ್ಷರಿ ಬಿಟಲ್ ಗ್ರೂಪ್ ಇಸ್ ಅ ಹೈಲಿ ಬಲ್ಕಿ ಮಾಲಿಕ್ಯೂಲ್. ಹೈಲಿ ಬಲ್ಕಿ ಮಾಲಿಕ್ಯೂಲು, ಆ ಬಲ್ಕಿ ಮಾಲಿಕ್ಯೂಲ್ ಏನು ಮಾಡ್ತಾರೆ ವಿಚ್ ಇಸ್ ಹ್ಯಾವಿಂಗ್ ಅ ಮೋರ್ ಎನರ್ಜಿ ಇನ್ ದ ಚೇರ್ ಫಾರ್ಮ್. ಚೇರ್ ಫಾರ್ಮಲ್ಲಿ ಏನಾದ್ರು ಆಕ್ಸಿಯಲ್ ಪೊಸಿಷನ್ ಏನಾದ್ರು ಬಲ್ಕಿ ಗ್ರೂಪ್ ಬಂತಪ್ಪ ಅಂದರೆ, ಹೈಲಿ ಬಲ್ಕಿ ಗ್ರೂಪ್ ಬಂತಪ್ಪ ಅಂದರೆ ಇಟ್ ಈಸ್ ಹ್ಯಾವಿಂಗ್ ಅ ಮೋರ್ ಎನರ್ಜಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿ ದಿಸ್ ಮಚ್ ಬಲ್ಕಿ ಗ್ರೂಪ್ ಏನಾದ್ರು ಈ ಥರ ಬಲ್ಕಿ ಗ್ರೂಪ್ ಬಂತಪ್ಪ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಪ್ರಿಫರ್ ಓನ್ಲಿ ಈಕ್ವಟೋರಿಯಲ್ ಪೊಸಿಷನ್, ನಾಟ್ ದ ಆಕ್ಸಿಯಲ್ ಪೊಸಿಷನ್. ಯಾವತ್ತು ಈಕ್ವಟೋರಿಯಲ್ ಪೊಸಿಷನ್ ಪ್ರಿಫರ್ ಮಾಡ್ದವ, ಆಕ್ಸಿಯಲ್ ಪೊಸಿಷನ್ ಯಾವತ್ತು ಪ್ರಿಫರ್ ಮಾಡಂಗಿಲ್ಲ. ಆ್ಯಂಡ್ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ ಯಾವಾಗ ಈ ಥರ ಬಲ್ಕಿ ಗ್ರೂಪ್ಸ್ ಏನಾದ್ರು ಬಂದು ಅಂದರೆ this ring, this chair form will not going to flip ಆಗಂಗಿಲ್ಲ, ಯಾವತ್ತೇ ಮಾಡಂಗಿಲ್ಲ, ಫ್ಲಿಪ್ಪಿಂಗ್ ಆಗಂಗಿಲ್ಲ, ಫ್ಲಿಪ್ಪಿಂಗ್ ನಿಲ್ತದೆ. ಅಲ್ಲೇ ಮಾಡ್ತಾ ಫ್ಲಿಪ್ಪಿಂಗ್ ವಿಲ್ ಬಿ ಕಂಟ್ರೋಲ್ಡ್, ಫ್ಲಿಪ್ಪಿಂಗ್ ವಿಲ್ ಬಿ ಡ್ಯಾಮೇಜ್, ಅಂದರೆ ಫ್ಲಿಪ್ಪಿಂಗ್ ಆಗಂಗಿಲ್ಲ ರಿಂಗಲ್ಲಿ. ಓಕೆ, ಯಾವಾಗ ದಿಸ್ ಮಚ್ ಬಲ್ಕಿ ಅಂದರೆ ಟರ್ಷರಿ ಬಿಟಲ್, ದಿಸ್ ಕೇಸ್ ಓನ್ಲಿ ಆ್ಯಕ್ಚುಲಿ ಸ್ಪೀಕಿಂಗ್ ಈ ಒಂದು ಟರ್ಷರಿ ಬಿಟಲ್ ಕೇಸಲ್ಲಿ ಏನು ಮಾಡ್ತಾರೆ ಅಲ್ಲಿ ಫ್ಲಿಪ್ಪಿಂಗ್ ಆಗಂಗಿಲ್ಲ. ಇಟ್ ಮಸ್ಟ್ ಏನು ಮಾಡ್ತಾರೆ ಅಂದರೆ ಎಲ್ಲಿ ಹೋಗ್ಬಿಡ್ತದೆ ಅಂದರೆ ಈಕ್ವಟೋರಿಯಲ್ ಪೊಸಿಷನ್ ಏನು ಮಾಡ್ತಾರೆ ಭಾಳ ಸ್ಟೇಬಲ್ ಆಗಿ ಕೊಡ್ತದೆ. ಓಕೆನಾ, ದ ಸ್ಟೆಬಿಲಿಟಿ ಆರ್ಡರ್ ವಿಲ್ ಬಿ ಎ ಈಸ್ ಮೋರ್ ಸ್ಟೇಬಲ್ ದೆನ್ ಬಿ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್ ಬರೋದಾದರೆ ಸಪೋಸ್ ಲೆಟ್ ಮಿ ಟೇಕ್ ನೆಕ್ಸ್ಟ್ ಎಕ್ಸಾಂಪಲ್. ಸಪೋಸ್ ನನ್ನ ಮಾಲಿಕ್ಯೂಲ್ ಈ ಥರ ಇದೆ. ಓಕೆನಾ, ಈ ಥರ ಒಂದು ಮಾಲಿಕ್ಯೂಲ್ ತೊಗೊತೀನಿ. ಇವಾಗ ಈ ಥರ ಎರಡು ಮಾಲಿಕ್ಯೂಲ್ ಏನು ಮಾಡ್ತಾರೆ, ಇವಾಗ ಈ ಥರ ತೊಗೊತೀನಿ. ಓಕೆ, ದಿಸ್ ಪರ್ಟಿಕ್ಯುಲರ್ ಥಿಂಗ್ ಬೋತ್ ಟರ್ಷರಿ ಬಿಟಲ್ ಗ್ರೂಪ್ ತೊಗೊಂಡು ಇವಾಗ ಏನು ಮಾಡ್ತಾರೆ, ಚೇರ್ ಫಾರ್ಮ್ ಹಾಕ್ತೀನಿ. ಸೊ ಚೇರ್ ಫಾರ್ಮ್ ಹಾಕ್ತಾ ಏನು ಮಾಡ್ತಾರೆ, ಚೇರ್ ಫಾರ್ಮ್ ಹಾಕಿದಾಗ I will see that the molecule is like this. Okay, ಚೇರ್ ಫಾರ್ಮ್ ಹಾಕಿದಾಗ ಏನು ಮಾಡ್ತಾರೆ, ಸಪೋಸ್ 1 2 3 4. ಓಕೆ, 1 2 3 4 ನಂಬರಿಗೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ಆಕ್ಸಿಯಲ್ ಪೊಸಿಷನ್ ಇದೆ. ಸೊ ಸಾರಿ, ದಿಸ್ ಇಸ್ ವೆಡ್ಜ್ ಪೊಸಿಷನ್. ಸೊ ಐ ಕ್ಯಾನ್ ಗಿವ್ ಅಪ್ಸೈಡ್ ಏನು ಮಾಡ್ತೀನಿ, ಇಲ್ಲಿ ಕೊಡ್ತೀನಿ. ಓಕೆ, ಆ್ಯಂಡ್ ದಿಸ್ ಇಸ್ 1 ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಆ್ಯಂಡ್ ದಿಸ್ ಇಸ್ ಅ ಫೋರ್ತ್ ಪೊಸಿಷನ್ ಇಲ್ಲಿ ಬರ್ತದೆ. ದಿಸ್ ಇಸ್ ಇನ್ ವೆಡ್ಜ್ ಬಾಂಡ್. ಸೊ ಅದಕ್ಕೋಸ್ಕರ ಮಾಡ್ತೀನಿ ಅಪ್ಸೈಡ್ ಕೊಡ್ತೀನಿ. ಈ ಥರ ಏನು ಮಾಡ್ತೀನಿ ನಾನು ಮಾಲಿಕ್ಯೂಲ್ ಬರ್ತದೆ. ಸೊ ಇದಕ್ಕೆ ಸಪೋಸ್ ಈ ಕಡೆಗೆ ಸಪೋಸ್ ದಿಸ್ ಟರ್ಷರಿ ಬಿಟಲ್ ಗ್ರೂಪ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಇಂಟರಾಕ್ಷನ್ ಇಲ್ಲ, ಬ್ಯೂಟೇನ್ ಗೌಶೆ ಇಂಟರಾಕ್ಷನ್ ಇಲ್ಲ ರೀ ಈ ಮಾಲಿಕ್ಯೂಲ್ಗೆ. ಬಟ್ ದಿಸ್ ಮಾಲಿಕ್ಯೂಲ್ ಇಸ್ ಶೋಯಿಂಗ್ 2 ಬ್ಯೂಟಾ ಗೌಶೆ ಇಂಟರಾಕ್ಷನ್ ಇದೆ. ಈ ಒಂದು ಹೈಡ್ರೋಜನ್ ಜೊತೆಗೆ ಮಾಡ್ತಾರೆ ಇಂಟ್ರಾಕ್ಷನ್ ತೋರಿಸಿದೆ. ಬಟ್ ಏನು ಮಾಡ್ತಾರೆ ಇಲ್ಲಿ ದ ಲಾರ್ಜ್ ಬಲ್ಕಿ ಗ್ರೂಪ್ ಏನು ಮಾಡ್ತಾರೆ, ಇಲ್ಲಿ ಆಕ್ಸಿಯಲ್ ಪೊಸಿಷನ್ ಇದೆ. ಸೊ ಇಟ್ ಈಸ್ ಅ ವೆರಿ ಲೆಸ್ ಸ್ಟೇಬಲ್, ವಿಚ್ ಇಸ್ ಅ ವೆರಿ ಲೆಸ್ ಸ್ಟೇಬಲ್. ಓಕೆನಾ, ಭಾಳ ಲೆಸ್ ಸ್ಟೇಬಲ್ ಇರೋದು, ಲೀಸ್ಟ್ ಏನು ಮಾಡ್ತಾರೆ ಸ್ಟೆಬಿಲಿಟಿ ಆಗ್ತದೆ, ಅಂದರೆ ಸ್ಟೇಬಲ್ ಮಾಲಿಕ್ಯೂಲ್ ಇರೋಂಗಿಲ್ಲ. ಓಕೆ, ಸಪೋಸ್ ಇನ್ನೊಂದು ಥರ ಟ್ರೈ ಮಾಡಿ ಸರ್, ಟ್ರೈ ಮಾಡೋದಾಗುತ್ತಪ್ಪ ಅಂದರೆ ಸಪೋಸ್ ನಾನು ಏನು ಮಾಡ್ತೀನಿ, ಅದೇ ಮಾಲಿಕ್ಯೂಲ್ನ ಅದೇ ಒಂದು ರಿಂಗ್ನ ಏನು ಮಾಡ್ತೀನಿ, ರಿಂಗ್ನ ಸಪೋಸ್ ಫ್ಲಿಪ್ ಆಗಂಗಿಲ್ಲ. ಬಟ್ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಥರ ಟ್ರೈ ಮಾಡೋದು. ಓಕೆನಾ, ಸಪೋಸ್ ಈ ಥರ ತೊಗೊಂಡು ಲೆಟ್ ಮಿ ಟೇಕ್ ದಿಸ್ ಒನ್. ಈ ಥರ ಏನು ಮಾಡ್ತೀನಿ, ಈ ಥರ ನೋಡ್ಕೊಂಡಾಗ ಸಪೋಸ್ ಇಲ್ಲಿರ್ತಕ್ಕಂಥ ಒಂದು ಮಾಲಿಕ್ಯೂಲ್ ಇಲ್ಲಿ ಬರ್ತದೆ. ಸೊ ದಿಸ್ ಈಸ್ ಕಮ್ ಹಿಯರ್ ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ಸ್ ಗೋಸ್ ಹಿಯರ್. ಓಕೆ, ಇಲ್ಲಿ ಏನು ಮಾಡ್ತಾರೆ, ಇಲ್ಲಿಂದ ಇಲ್ಲಿ ಹೋಗ್ತದೆ, ಅಂದರೆ ಇಟ್ ಈಸ್ ಗೋಯಿಂಗ್ ಟು ಆಕ್ಸಿಯಲ್ ಪೊಸಿಷನ್. ಇಲ್ಲಿ ಕೂಡ ನೋಡ್ಬೋದು ದಿಸ್ ಪರ್ಟಿಕ್ಯುಲರ್ ಮೆಥೈಲ್ ಗ್ರೂಪ್. ಸೊ ದಿಸ್ ಪರ್ಟಿಕ್ಯುಲರ್ ಟರ್ಷರಿ ಬಿಟಲ್ ಗ್ರೂಪ್ ಈಸ್ ಇನ್ ಆಕ್ಸಿಯಲ್ ಪೊಸಿಷನ್ ಇದೆ. ಅಂದರೆ ಇಲ್ಲಿರ್ತಕ್ಕಂಥ ಹೈಡ್ರೋಜನ್ಸ್ ಏನು ಮಾಡ್ತಾರೆ, ಇದ್ರ ಜೊತೆಗೆ ಏನು ಮಾಡ್ತವೆ, ಇಂಟ್ರಾಕ್ಷನ್ ಮಾಡ್ಕೊತಾವ. ಬಟ್ ದಿಸ್ ಮಾಲಿಕ್ಯೂಲ್ ಇಸ್ ಇನ್ ಈಕ್ವಟೋರಿಯಲ್ ಪೊಸಿಷನ್. ಸೊ ನೋ ಇಂಟ್ರಾಕ್ಷನ್ ವಿತ್ ದ ಪರ್ಟಿಕ್ಯುಲರ್ ಥಿಂಗ್. ಸೊ ಇವಾಗ ಸರ್ ಎರಡು ಮಾಲಿಕ್ಯೂಲು ನಾನು ಹಾಕಿರ್ತಂಥ ಎರಡು ಚೇರ್ ಫಾರ್ಮ್ ಏನು ಮಾಡ್ತಾರೆ, ಎರಡು ಚೇರ್ ಫಾರ್ಮ್ ಈಸ್ ಅನ್ಸ್ಟೇಬಲ್. ಅನ್ಸ್ಟೇಬಲ್ ಇದಾವೆ. ಸೊ ಈ ಥರ ಕಂಪೌಂಡ್ ಇದ್ದಾಗ ಸಪೋಸ್ ನಾನು ಏನು ಮಾಡ್ತೀನಿ, ಈ ಥರ ಒಂದು ಮಾಲಿಕ್ಯೂಲ್ ಕೊಟ್ಟಾಗ ಈ ಥರ ಎರಡು ಬಲ್ಕಿ ಗ್ರೂಪ್ ಇತ್ತಪ್ಪ ಅಂದರೆ ದೆನ್ ಚೇರ್ ಫಾರ್ಮ್ ಈಸ್ ನಾಟ್ ಸ್ಟೇಬಲ್. ದೆನ್ ವಿ ಆರ್ ಮೂವಿಂಗ್ ಟು ದ ಟ್ವಿಸ್ಟ್ ಬೋರ್ಡ್ ಫಾರ್ಮ್. ಏನು ಮಾಡ್ತೀವಿ, ಟ್ವಿಸ್ಟ್ ಬೋರ್ಡ್ ಫಾರ್ಮಿಗೆ ಏನು ಮಾಡ್ತೀವಿ ಅಂದರೆ ಮೂವ್ ಆಗ್ತೀವಿ. ಟ್ವಿಸ್ಟ್ ಬೋರ್ಡ್ ಫಾರ್ಮಲ್ಲಿ ಯಾವ ಥರ ಆಗ್ತೀವಿ ನೋಡಿರಿ. ಸಪೋಸ್ ಟ್ವಿಸ್ಟ್ ಬೋರ್ಡ್ ಫಾರ್ಮಲ್ಲಿ ಯಾವ ಥರ ಆಗ್ತೀವಿ ಅಂದರೆ ಲೆಟ್ ಮಿ ಟೇಕ್ ಅಗೇನ್ ದಟ್ ಎಕ್ಸಾಂಪಲ್ ಓನ್ಲಿ. ಅದೇ ಒಂದು ಎಕ್ಸಾಂಪಲ್ ಕಂಟಿನ್ಯೂ ಮಾಡ್ತೀನಿ ನಾನು. ಏನಪ್ಪ ಅಂದರೆ ಈ ಥರ ನನ್ನ ಮಾಲಿಕ್ಯೂಲ್ ಇದೆ. ಸೊ ಇವಾಗ ಏನು ಮಾಡ್ತಾರೆ, ಈ ಮಾಲಿಕ್ಯೂಲ್ ಏನು ಮಾಡ್ತೀನಿ, ಟ್ವಿಸ್ಟ್ ಬೋರ್ಡ್ ಫಾರ್ಮ್ ಯಾವ ಥರ ಇರ್ತದೆ ರೀ, ಸಪೋಸ್ ಲೈಕ್ ಟೇಕ್ this is a twist board form. Okay, this is a twist board form. Okay, I am going to give numbering 1 2 3 4. Okay, numbering ಕೊಡ್ರಿ. ಸಪೋಸ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ನಂಬರಿಂಗ್ ಕೊಡ್ತೀನಿ 1 2 3
4. ಓಕೆ, ನಂಬರಿಂಗ್ ಈ ಥರ ಕೊಡ್ತೀನಿ. ಇವಾಗ ಏನು ಮಾಡ್ತಾರೆ, ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಅರೇಂಜ್ ಮಾಡ್ತೀನಿ. ನಾನು ಮಿಥೈಲ್ ನಾನು ಒಂದು ಟರ್ಷಿಯರಿ ಬ್ಯೂಟೈಲ್ ಕಾಂಪೌಂಡ್ಸ್ನ ಮಾಡ್ತೀನಿ, ಇಲ್ಲಿ ಅರೇಂಜ್ ಮಾಡ್ತೀನಿ. ಸೊ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಏನು ಮಾಡ್ತೀನಿ, ಇಲ್ಲಿ ಫಿಟ್ ಆಗ್ತದೆ. ಆ್ಯಂಡ್ ಇನ್ನೊಂದು ಪರ್ಟಿಕ್ಯುಲರ್ ಥಿಂಗ್ ಏನು ಮಾಡ್ತೀವಿ, ಇಲ್ಲಿ ಫಿಟ್ ಆಗ್ತದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಬ್ಯೂಟೇನ್ ಗೌಶಿ ಇಂಟ್ರಾಕ್ಷನ್ ಬರೋಂಗಿಲ್ಲ. ಬ್ಯೂಟೇನ್ ಗೌಶಿ ಇಂಟ್ರಾಕ್ಷನ್ ಬರೋಂಗಿಲ್ಲ. 1,3 ಡೈಆಕ್ಸೈಲ್ ಇಂಟ್ರಾಕ್ಷನ್ ಯಾವುದೇ ಥರ ಬರೋಂಗಿಲ್ಲ. ಓಕೆನಾ, ಬರೋಂಗಿಲ್ಲ. ಯಾಕಂದರೆ ದಿಸ್ ಪರ್ಟಿಕ್ಯುಲರ್ ಟ್ವಿಸ್ಟ್ ಬೋರ್ಡ್ ಫಾರ್ಮ್ ಹೆಂಗಿದೆಪ್ಪ ಅಂದರೆ ಇಟ್ ಈಸ್ ದಿಸ್ ಎರಡು ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್ ಅದಾವಲ್ಲ, ದೀಸ್ ಟು ಆರ್ ಹೈಲಿ ಸ್ಟೇಬಲ್ ಇನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಯಾಕಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ನೋ ಇಂಟ್ರಾಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸಪೋಸ್ ಈ ಒಂದು ಹೈಡ್ರೋಜನ್ ನೋಡಿದಾಗ, ಇಲ್ಲಿ ಒಂದು ಹೈಡ್ರೋಜನ್ ನೋಡಿದಾಗ ಕೆಳಗದ. ಓಕೆನಾ, ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಕೂಡ ಏನು ಮಾಡ್ತಾರೆ, ಒಂದು ಕೆಳಗಿದೆ, ಒಂದು ಈ ಕಡೆ ಬರ್ತಿದೆ. ಓಕೆನಾ, ಮೀನ್ಸ್ ದೇರ್ ಇಸ್ ನೋ ಇಂಟ್ರಾಕ್ಷನ್, ಸಚ್ ಇಂಟ್ರಾಕ್ಷನ್ ಏನೂ ಇಲ್ಲ ಇಲ್ಲಿ. ಓಕೆನಾ, ಹೈಡ್ರೋಜನ್ ಇಂಟ್ರಾಕ್ಷನ್ ಬರೋಂಗಿಲ್ಲ. ಫಸ್ಟ್ನೇ ಮಾತಾಡೋಂಗಿಲ್ಲ, ದೇರ್ ಇಸ್ ನೋ ಹೈಡ್ರೋಜನ್ ಇಂಟ್ರಾಕ್ಷನ್ ದಿಸ್ ಪರ್ಟಿಕ್ಯುಲರ್ ಬೋರ್ಡ್ ಫಾರ್ಮಲ್ಲಿ, ಟ್ವಿಸ್ಟ್ ಬೋರ್ಡ್ ಫಾರ್ಮಲ್ಲಿ ಮಾಡೋಂಗಿಲ್ಲ. ಅಂದರೆ ಬರೋಂಗಿಲ್ಲ. ಅಂದರೆ ಇಟ್ ಈಸ್ ಸ್ಟೇಬಲ್. ಏನು ಮಾಡ್ತಾರೆ, ಸ್ಟೇಬಲ್. ಆ್ಯಂಡ್ ದೀಸ್ ಟೂ ಸೆಂಟರ್ಸ್ ಇದಾವಲ್ಲ, ದೀಸ್ ಟೂ ಸೆಂಟರ್ಸ್ ಆರ್ ಕಾಲ್ಡ್ ಎಸ್ ಅ ಸ್ಯೂಡೋ ಇಕ್ವಟೋರಿಯಲ್ ಸೆಂಟರ್ಸ್ ಅಂತ ಕರಿತೀವಿ. ಸೂಡೋ ಇಕ್ವಟೋರಿಯಲ್ ಸೆಂಟರ್ಸ್ ಅಂತೇಳಿ ಕರಿತೀವಿ. ಸೆಂಟರ್ಸ್ ಅಂತೇಳಿ ನಾವೇನು ಮಾಡ್ತೀವಿ, ಡಿಸೈನ್ ಮಾಡ್ತೀವಿ. ಈ ಥರ ಏನು ಮಾಡ್ತಾರೆ, ವಿ ಕ್ಯಾನ್ ಡ್ರಾ ದ ಸ್ಟ್ರಕ್ಚರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಈ ಥರ ಎರಡೂ ಬಲ್ಕಿ ಗ್ರೂಪ್ ಇದ್ದಪ್ಪ ಅಂದರೆ ಆವಾಗ ಚೇರ್ ಫಾರ್ಮು ಸ್ಟೇಬಲ್ ಆಗಂಗಿಲ್ಲ. ದೆನ್ ವಿ ಆರ್ ಗೋಯಿಂಗ್ ಟು ಕಮ್ ಟು ದಿಸ್ ಪರ್ಟಿಕ್ಯುಲರ್ ಥಿಂಗ್, ಈ ಒಂದು ಮಾಲಿಕ್ಯೂಲ್ಗೆ. ಓಕೆ, ಐ ಹೋಪ್ ದಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ಸಪೋಸ್ ನನ್ನ ಒಂದು ಮಾಲಿಕ್ಯೂಲಲ್ಲಿ ಇಂಟರಾಕ್ಟಿಂಗ್ ಗ್ರೂಪ್ ಇದೆ ಅಂತ ತಿಳ್ಕೊಳ್ಳಿ. ಇಂಟರಾಕ್ಟಿಂಗ್ ಗ್ರೂಪ್ಸ್. ಓಕೆನಾ, ಇಂಟರಾಕ್ಟಿಂಗ್ ಗ್ರೂಪ್ಸ್ ಅಂದರೆ ಏನು, ಸಪೋಸ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತಿದೆ ಅಂದರೆ, ಅಥವಾ ಡೈಪೋಲ್ ಇಂಟ್ರಾಕ್ಷನ್ ಇದೆ ಅಂದರೆ, ಡೈಪೋಲ್ ಇಂಟ್ರಾಕ್ಷನ್ ಇದೆ ಅಂತಂದರೆ, ಇವಾಗ ಈ ಥರ ಇಂಟ್ರಾಕ್ಷನ್ ಬಂದರೆ ಮಾಲಿಕ್ಯೂಲ್ ವಿಲ್ ಬಿಕಮ್ ಮೋರ್ ಸ್ಟೇಬಲ್. ಮೋರ್ ಸ್ಟೇಬಲ್ ಆಗ್ತದೆ. ಅಂದರೆ ನನ್ನ ಒಂದು ಗ್ರೂಪಲ್ಲಿ ಸಪೋಸ್ ಮಿಥೈಲ್ ಗ್ರೂಪ್ ಬಿಟ್ಟು ಒಂದು ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್ ಬಿಟ್ಟು, ಲೈಕ್ ನನ್ನ ಮಾಲಿಕ್ಯೂಲ್ ಏನು ಮಾಡ್ತು, OH ಗ್ರೂಪ್ ಬಂತು ಅಥವಾ OCH3 ಗ್ರೂಪ್ ಬಂತು. ಓಕೆನಾ, ಈ ಥರ ಗ್ರೂಪ್ ಬಂದು ಅಂದರೆ ದೀಸ್ ಮಾಲಿಕ್ಯೂಲ್ಸ್ ಅಥವಾ ದೀಸ್ ಪರ್ಟಿಕ್ಯುಲರ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಮೇಕ್ ಅ ಹೈಡ್ರೋಜನ್ ಬಾಂಡಿಂಗ್ ಆರ್ ಡೈಪೋಲ್ ಇಂಟ್ರಾಕ್ಷನ್ ಮಾಡೋ ಒಂದು ಸಾಧ್ಯತೆ ಇರೋದು. ಅವಾಗ ಏನು ಮಾಡ್ತಾರೆ, ಎಷ್ಟು ಜಾಸ್ತಿ ಹೈಡ್ರೋಜನ್ ಬಾಂಡಿಂಗ್ ಮಾಡ್ತಾವೋ ಅಷ್ಟು ಜಾಸ್ತಿ ಮಾಡ್ತಾನೆ ನನ್ನ ಒಂದು ಮಾಲಿಕ್ಯೂಲು, ನನ್ನ ಒಂದು ಚೇರ್ ಫಾರ್ಮ್ ಏನು ಮಾಡ್ತಾ ಪರ್ಟಿಕ್ಯುಲರ್ ಆಗಿ ಸ್ಟೇಬಲ್ ಹಾಕೊಂಡು ಹೋಗ್ತದೆ. ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಆ್ಯಂಡ್ ಎಕ್ಸ್ಪ್ಲೇನ್ಸ್ ಯು ದಟ್ ಮೇ ಬಿ ಕ್ಲಿಯರ್ ದ ಕಾನ್ಸೆಪ್ಟ್ ಮೋರ್. ಓಕೆ, ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಕೊಡ್ತೀನಿ, ಒಂದು ನಿಮಿಷ. ಸೊ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಸಪೋಸ್ ದಿಸ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್ ಐ ಆಮ್ ಟೇಕಿಂಗ್. ಈ ಥರ ಏನು ಮಾಡ್ತಾರೆ ನನ್ನ ಮಾಲಿಕ್ಯೂಲ್. ಸೊ ದಿಸ್ ಇಸ್ ಅ ಪರ್ಟಿಕ್ಯುಲರ್ OH ಆ್ಯಂಡ್ ದಿಸ್ ಒನ್ ಈಸ್ OH. ಓಕೆ, ಈ ಒಂದು ಮಾಲಿಕ್ಯೂಲ್ನ ನಾನು ಚೇರ್ ಫಾರ್ಮಲ್ಲಿ ಹಾಕ್ತೇನೆ. ಓಕೆನಾ, ಚೇರ್ ಫಾರ್ಮಲ್ಲಿ ಹಾಕ್ತೀನಿ. ಸಪೋಸ್ ಚೇರ್ ಫಾರ್ಮಲ್ಲಿ ಹಾಕಿದಾಗ ಏನು ಮಾಡ್ತಾರೆ, 1 2 3 4. ಓಕೆ, ಇಲ್ಲೊಂದು OH ಇಲ್ಲಿ ಬರ್ತದೆ ಒಂದು. ಓಕೆ, 2 3 4 ಇಲ್ಲೊಂದು ಏನು ಮಾಡ್ತಾರೆ, OH ಇಲ್ಲಿ ಬರ್ತದೆ. ಸೊ ಇವಾಗ ಏನು ಮಾಡ್ತಾರೆ, ಈ OH ನೋಡಿದಾಗ ಸಪೋಸ್ ಇವಾಗ ಈ ಮಾಲಿಕ್ಯೂಲು ಪೂರ ಕೆಳಗಡೆ. ಓಕೆನಾ, ಈ ಮಾಲಿಕ್ಯೂಲ್ ಏನು ಮಾಡ್ತಾರೆ, ಇಲ್ಲಿದೆ. ಅಂದರೆ ಇಲ್ಲಿಂದ ನೀವು ಇಂಟ್ರಾಕ್ಷನ್ ಮಾಡೋಕ್ಕೆ ಭಾಳ ದೂರ ಆಗ್ತದೆ. ಇಟ್ ಈಸ್ ಅ ವೆರಿ ಲಾಂಗ್ ಡಿಸ್ಟೆನ್ಸ್. ಇಲ್ಲಿ ಹೈಡ್ರೋಜನ್ ಇಂಟ್ರಾಕ್ಷನ್ ಬರೋಂಗಿಲ್ಲ. ಓಕೆನಾ, ಹೈಡ್ರೋಜನ್ ಇಂಟ್ರಾಕ್ಷನ್ ಬರೋಂಗಿಲ್ಲ. ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಪ್ಲೇಸಲ್ಲಿ ಇದ್ದಾಗ ಹೈಡ್ರೋಜನ್ ಇಂಟ್ರಾಕ್ಷನ್ ಬರೋಂಗಿಲ್ಲ. ನೋ H ಇಂಟ್ರಾಕ್ಷನ್ ಇಲ್ಲ. ಸಪೋಸ್ ಇನ್ ಕೇಸ್ ಇದು ಯಾವಾಗಂದರೆ ಇನ್ ಗ್ಯಾಸಿಯಸ್ ಫೇಸ್ ಅಥವಾ ನೋ ಸಾಲ್ವೆಂಟ್ ಇರಲಾರ್ದಾಗ, ವಿತೌಟ್ ಸಾಲ್ವೆಂಟು ನಾವೇನಾದ್ರು ಈ ಒಂದು ಮಾಲಿಕ್ಯೂಲ್ ತೊಗೊಂಡಾಗ ದಿಸ್ ಈಸ್ ಅ ವೆರಿ ಅನ್ಸ್ಟೇಬಲ್. ಯಾಕಂದರೆ ಅನ್ಸ್ಟೇಬಲ್ ಅಂದರೆ ದೇರ್ ಇಸ್ ನೋ ಹೈಡ್ರೋಜನ್ ಇಂಟ್ರಾಕ್ಷನ್ ಇಲ್ಲ ಅಲ್ಲಿ. ಓಕೆನಾ, ನೀವು ಅನ್ಬೋದು, ಸರ್ ಇಲ್ಲಿ ಹೈಡ್ರೋಜನ್ ಇದಾವಲ್ಲ ಸರ್, ಇಲ್ಲಿ ಹೈಡ್ರೋಜನ್ ಇದಾವಲ್ಲ, ಇವು ಇಂಟ್ರಾಕ್ಷನ್ ಮಾಡೋಂಗಿಲ್ಲ ಸರ್ ಅನ್ಬೋದು. ಬಟ್ ಹೈಡ್ರೋಜನ್ ಬಾಂಡಿಂಗ್ ಮಾಡಲಿಕ್ಕೆ ನಮಗೆ ಗೊತ್ತದ ಏನಪ್ಪ ಅಂದರೆ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಇರ್ತಕ್ಕಂಥ ಹೈಡ್ರೋಜನ್ ಇರಬೇಕು, ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥ ಆಕ್ಸಿಜನ್ ಇರಬೇಕು. ಹೌದು, ಇಲ್ಲಿ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥ ಆಕ್ಸಿಜನ್ ಅದ. ಬಟ್ ಇವು ನೋಡ್ರಿ, ದಿಸ್ ಇಸ್ ಅ ಕಾರ್ಬನ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಹೈಡ್ರೋಜನ್ನು ಪಾರ್ಷಿಯಲಿ ಪಾಸಿಟಿವ್ ಇರಂಗಿಲ್ಲ ರೀ, ಯಾವತ್ತು ಪಾರ್ಷಿಯಲ್ ಪಾಸಿಟಿವ್ ಇರಂಗಿಲ್ಲ. ಯಾಕಂದರೆ ಈ ಒಂದು ಎಲೆಕ್ಟ್ರೋನೆಗೆಟಿವಿಟಿ ಕಾನ್ಸೆಪ್ಟಲ್ಲಿ ಕಾರ್ಬನ್ ಮತ್ತು ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಹೈಡ್ರೋಜನ್ನು ಆಲ್ಮೋಸ್ಟ್ ಸಿಮಿಲರ್ ಇರ್ತಾವೆ, ಅಪ್ರಾಕ್ಸಿಮೇಟ್ಲಿ ಸಿಮಿಲರ್ ಇರ್ತಾವೆ. ಅದಕ್ಕೋಸ್ಕರ ಮಾಡಲ್ಲ, ಇಲ್ಲಿ ಪಾರ್ಷಿಯಲಿ ಪಾಸಿಟಿವ್ ಇರಂಗಿಲ್ಲ. ಅದಕ್ಕೋಸ್ಕರ ಇವು ಯಾವುದೇ ರೀತಿಯಾದ ಇಂಟ್ರಾಕ್ಷನ್ ತೋರಿಸಂಗಿಲ್ಲ, ಹೈಡ್ರೋಜನ್ ಬಾಂಡಿಂಗ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಮಾಡ್ತಾರೆ ದಿಸ್ ಪರ್ಟಿಕ್ಯುಲರ್ ಫಾರ್ಮ್ ಏನಿದೆಯಲ್ಲ, ದಿಸ್ ಪರ್ಟಿಕ್ಯುಲರ್ ಥಿಂಗ್ ಏನಿದೆಯಲ್ಲ, ಅಷ್ಟು ಈ ಮಾಲಿಕ್ಯೂಲ್ ಇದೆಯಲ್ಲ, ಈ ಒಂದು ಮಾಲಿಕ್ಯೂಲು ಯಾವುದೇ ರೀತಿಯ
ರೀತಿಯಾದಂಥ ಹೈಡ್ರೋಜನ್ ಇಂಟ್ರಾಕ್ಷನ್ ತೋರಿಸಂಗಿಲ್ಲ, ಯಾವುದೇ ರೀತಿಯಾದಂಥ ಹೈಡ್ರೋಜನ್ ಇಂಟ್ರಾಕ್ಷನ್ ತೋರಿಸಂಗಿಲ್ಲ. ಯಾವಾಗ ಇನ್ ಗ್ಯಾಸಿಯಸ್ ಫೇಸಲ್ಲಿ ಈ ಥರ ಹೈಡ್ರೋಜನ್ ಇಂಟ್ರಾಕ್ಷನ್ ತೋರಿಸಂಗಿಲ್ಲ. ಸೊ ಸಪೋಸ್ ಅಂದರೆ ಗ್ಯಾಸಿಯಸ್ ಫೇಸಲ್ಲಿ ಇದೇ ಒಂದು ಮಾಲಿಕ್ಯೂಲು ನಾನು ಗ್ಯಾಸಿಯಸ್ ಫೇಸಲ್ಲಿ ಏನು ಮಾಡ್ತಾ ಚೇರ್ ಫಾರ್ಮಿಗೆ ಇರೋಕ್ಕೆ ಇಷ್ಟಪಡಂಗಿಲ್ಲ, ಇಷ್ಟಪಡಂಗಿಲ್ಲ. ಲೆಟ್ ಮಿ ಟೇಕ್ ಅ ಬೋರ್ಡ್ ಫಾರ್ಮ್. ಓಕೆನಾ, ನಾನು ಏನು ಮಾಡ್ತೀನಿ, ಬೋರ್ಡ್ ಫಾರ್ಮ್ನ ಡ್ರಾ ಮಾಡಿ ಟ್ರೈ ಮಾಡ್ತೀನಿ. ಬೋರ್ಡ್ ಫಾರ್ಮ್ನ ಏನು ಮಾಡ್ತೀನಿ, ಡ್ರಾ ಮಾಡ್ಕೊಂಡಾಗ ನನಗೆ ಏನು ಮಾಡ್ತಾರೆ, ಈ ಥರ ಕಾಣ್ತಾ ಮಾಲಿಕ್ಯೂಲು. ಸೊ ಸಾರಿ, ಬೋರ್ಡ್ ಏನಾಯ್ತು, ದಿಸ್ ಥಿಂಗ್ ಈಸ್ ದಟ್ ಪರ್ಟಿಕ್ಯುಲರ್ಲಿ ಈ ಬೋರ್ಡ್ ಫಾರ್ಮ್ ತೊಗೊಂಡಾಗ ಏನು ಮಾಡ್ತಾರೆ, ಈ ಬೋರ್ಡ್ ಫಾರ್ಮಲ್ಲಿ ತೊಗೊಂಡಾಗ ಸಪೋಸ್ 1 2 3 4. ಓಕೆನಾ, ಇವಾಗ ಏನು ಮಾಡ್ತೀನಿ ನಾನು, ಒಂದು OH ಇಲ್ಲಿ ಹಾಕ್ತೀನಿ, OH. ಓಕೆ, OH ಆ್ಯಂಡ್ ದಿಸ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್ OH. ಓಕೆ, ಈ ಥರ ಏನು ಮಾಡ್ತೀನಿ, OH ಹಾಕ್ತೀನಿ. ಇವಾಗ ಏನು ಮಾಡ್ತಾರೆ, ಸಿ ಹಿಯರ್ ಇಲ್ಲಿ ಏನು ಮಾಡ್ತಾರೆ, ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್, ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್, ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್, ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್, ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಇದೆ. ಸೊ ಐ ಕ್ಯಾನ್ ಈಸಿಲಿ ಏನು ಮಾಡ್ತಾರೆ, ಇಲ್ಲಿ ಹೈಡ್ರೋಜನ್ ಇಂಟ್ರಾಕ್ಷನ್ ತೋರಿಸ್ತಿದೆ, ಹೈಡ್ರೋಜನ್ ಇಂಟ್ರಾಕ್ಷನ್ ತೋರಿಸಿದೆ, ಇಂಟರಾಕ್ಷನ್ ತೋರಿಸ್ತಿದೆ. ಸೊ ದಿಸ್ ಈಸ್ ಇನ್ ಗ್ಯಾಸಿಯಸ್ ಫೇಸ್ ಅಂದರೆ ವಿತೌಟ್ ಸಾಲ್ವೆಂಟ್ ಇಲ್ಲ ಆದಾಗ ದಿಸ್ ಬೋರ್ಡ್ ಫಾರ್ಮ್ ಈಸ್ ಮೋರ್ ಸ್ಟೇಬಲ್ ಏನು ಮಾಡ್ತಾರೆ ನನಗೆ ಕಾಣ್ತದೆ. ಯಾವಾಗ ಈ ಮಾಲಿಕ್ಯೂಲ್ಗೆ ಅಷ್ಟೇ, ಮತ್ತೆ ಈ ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಗೆ ಮಾಡ್ತಾರೆ, ಇದು ಮೋರ್ ಸ್ಟೇಬಲ್ ಆಗ್ತದೆ. ಸೊ ಲೆಟ್ ಮಿ ಟೇಕ್ ಇನ್ ಸಾಲ್ವೆಂಟ್ ಫೇಸಲ್ಲಿ ನೋಡ್ತೀನಿ ನಾನು. ಸಾಲ್ವೆಂಟ್ ಫೇಸಲ್ಲಿ ನೋಡಿದಾಗ ಸಪೋಸ್ OH ಆ್ಯಂಡ್ ದಿಸ್ OH ಸಾಲ್ವೆಂಟ್ ಫೇಸಲ್ಲಿ ನೋಡಿದಾಗ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿರ್ತಕ್ಕಂಥದ್ದು ದಿಸ್ OH ಆ್ಯಂಡ್ ದಿಸ್ OH. ಓಕೆ, ಆ್ಯಂಡ್ ನೆಕ್ಸ್ಟ್ ಬೋರ್ಡ್ ಫಾರ್ಮ್ ಕೂಡ ಹಾಕ್ತೀನಿ ನಾನು ಇಲ್ಲಿ, ದಿಸ್ ಪರ್ಟಿಕ್ಯುಲರ್ ಬೋರ್ಡ್ ಫಾರ್ಮ್. ಓಕೆ, ಹಾಂ, ಇವಾಗ ಏನು ಮಾಡ್ತಾರೆ, ಇಲ್ಲಿ ಕೂಡ ಏನು ಮಾಡ್ತಾರೆ OH ಅದ ಆ್ಯಂಡ್ ಇಲ್ಲಿ ಕೂಡ ಏನು ಮಾಡ್ತದೆ OH. ಓಕೆ, ಇವಾಗ ಏನು ಮಾಡ್ತಾರೆ, ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ 2 ಲೋನ್ ಪೇರು ಆ್ಯಂಡ್ ದಿಸ್ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಒಂದು ಹೈಡ್ರೋಜನ್ ಅದ, ಇಲ್ಲಿ 2 ಲೋನ್ ಪೇರು, ಇಲ್ಲಿ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಒಂದು ಲೋನ್ ಪೇರು. ಓಕೆ, ಇವಾಗ ನಾನು ವಾಟರ್ ಮಾಲಿಕ್ಯೂಲ್ ಹೆಂಗಿರ್ತದೆ ರೀ, ವಾಟರ್ ಮಾಲಿಕ್ಯೂಲ್ ಥರ ಇರ್ತದೆ, ಇಲ್ಲಿ 2 ಲೋನ್ ಪೇರ್ ಇರ್ತಾವೆ. ಓಕೆ, ಹೈಡ್ರೋಜನ್ ಇರ್ತಾವೆ. ಸಿ ಈ ಲೋನ್ ಪೇರ್ ಜೊತೆಗೆ ಒಂದು ಹೈಡ್ರೋಜನ್ ಬಾಂಡಿಂಗ್ ಮಾಡ್ಬೋದು, ಒಂದು ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತದೆ. ಈ ಲೋನ್ ಪೇರ್ ಜೊತೆಗೆ ಒಂದು ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತದೆ. ಆ್ಯಂಡ್ ಈ ಪಾರ್ಷಿಯಲಿ ಪಾಸಿಟಿವ್ ಜೊತೆಗೆ ಈ ಆಕ್ಸಿಜನ್ ಇರ್ತಕ್ಕಂಥ ಈ ಒಂದು ಆಕ್ಸಿಜನ್ ಜೊತೆಗೆ ಏನು ಮಾಡ್ತಾ ಒಂದು ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಮಾಡ್ತಾರೆ. ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ನಾನು ಸಾಲ್ವೆಂಟ್ ಮಾಲಿಕ್ಯೂಲ್ಸು ಅದೇ ಥರ ಇಲ್ಲಿ ಯಾವ ರೀತಿ 3 ಫಾರ್ಮೇಷನ್ ಅದವಲ್ಲ, ಅದೇ ಥರ ಏನು ಮಾಡ್ತಾರೆ, ಇಲ್ಲಿ ಕೂಡ ಏನು ಮಾಡ್ತಾ 3 ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತದೆ. 3 ಹೈಡ್ರೋಜನ್ ಬಾಂಡಿಂಗು ಫಾರ್ಮೇಷನ್ ಆಗ್ತದೆ. ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತದೆ. ಇನ್ನು ಸಾಲ್ವೆಂಟ್, ಇನ್ನು ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್, ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಇಲ್ಲಿ ಮಾಡ್ತಾರೆ 6 ಹೈಡ್ರೋಜನ್ ಬಾಂಡಿಂಗ್ ಮಾಡ್ತಾರೆ, 6 ಹೈಡ್ರೋಜನ್ ಇಂಟ್ರಾಕ್ಷನ್ ತೋರಿಸಿದೆ. ಇನ್ನು ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ದಿಸ್ ಚೇರ್ ಫಾರ್ಮ್ ಈಸ್ ಸ್ಟೇಬಲ್. ಚೇರ್ ಫಾರ್ಮ್ ಏನು ಮಾಡ್ತಾ ಸ್ಟೇಬಲ್ ಆಗ್ತದೆ, ಸ್ಟೇಬಲ್ ಆಗ್ತದೆ. ಸಪೋಸ್ ಬಟ್ ಇನ್ ಗ್ಯಾಸಿಯಸ್ ಫಾರ್ಮಲ್ಲಿ ನೋಡಿದಾಗ ಏನು ಮಾಡ್ತಾರೆ, ಇಟ್ ಈಸ್ ಇನ್ ಗ್ಯಾಸಿಯಸ್ ಫಾರ್ಮಲ್ಲಿ ಏನು ಮಾಡ್ತಾರೆ, ಗ್ಯಾಸಿಯಸ್ ಫಾರ್ಮಲ್ಲಿ ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಏನು ಮಾಡ್ತಾರೆ, ಮೋರ್ ಸ್ಟೇಬಲ್ ಆಗ್ತದೆ. ಓಕೆ, ಮೋರ್ ಸ್ಟೇಬಲ್ ಆಗ್ತಾ ಹೋಗ್ತದೆ. ಓಕೆನಾ, ಈ ಥರ ಏನು ಮಾಡೋದು ಅಂದರೆ ನಾವು ನೋಡ್ಕೊಬೋದು, ಓಕೆ, ದಿಸ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್ ಅಬೌಟ್ ದಿಸ್. ಸಪೋಸ್ ಇದನ್ನು ಸಾಲ್ವೆಂಟ್ ಫೇಸಲ್ಲಿ ಇಲ್ಲ, ಸೊ ಅದನ್ನು ಸಾಲ್ವೆಂಟ್ ಫೇಸಲ್ಲಿ ತೊಗೊಂಡಾಗ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇನ್ ಸಾಲ್ವೆಂಟ್ ಫೇಸ್. ಓಕೆ, ಸಾಲ್ವೆಂಟ್ ಫೇಸಲ್ಲಿ ತೊಗೊಂಡಾಗ ಇಲ್ಲಿ OH ಆ್ಯಂಡ್ OH ಇಲ್ಲಿ ಒಂದು ಆಲ್ರೆಡಿ ಹೈಡ್ರೋಜನ್ ಇಂಟ್ರಾಕ್ಷನ್ ಆಗ್ತದೆ, ಇಂಟ್ರಾ ಮಾಲಿಕ್ಯುಲರ್ ಏನು ಮಾಡ್ತಾರೆ ಹೈಡ್ರೋಜನ್ ಇಂಟ್ರಾಕ್ಷನ್ ಆಗ್ತದೆ. ಓಕೆ, ದಿಸ್ ಒನ್ ಆ್ಯಂಡ್ ಇಲ್ಲಿ ಏನು ಮಾಡ್ತಾರೆ 2 ಲೋನ್ ಪೇರ್ ಇರ್ತಾವೆ ರೀ, ಅಂದರೆ ಇಲ್ಲಿ 2 ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್, ಇಲ್ಲಿ ಏನು ಮಾಡ್ತಾರೆ 2 ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್, 2 ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್. ಇಲ್ಲಿ ಆಲ್ರೆಡಿ ಒಂದು ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್, ಅಂದರೆ ಇನ್ನೊಂದು ಲೋನ್ ಪೇರ್ ಅದ, ಇಲ್ಲೊಂದು ಅದ, ಅಂದರೆ ದಿಸ್ ಒನ್ ಆಕ್ಸಿಜನ್ ಜೊತೆಗೆ ಆ್ಯಂಡ್ ದಿಸ್ ಲೋನ್ ಪೇರ್ ಒಂದು ಹೈಡ್ರೋಜನ್ ಜೊತೆಗೆ, ಅಂದರೆ ಓವರಾಲ್ ಎಲ್ಲ ಸೇರ್ಕೊಂಡು ಏನು ಮಾಡ್ತಾವೆ 5 ಹೈಡ್ರೋಜನ್ ಇಂಟ್ರಾಕ್ಷನ್ ಮಾಡ್ತಾವೆ. ಯಾವಾಗ ಅಂದರೆ ಸಾಲ್ವೆಂಟ್ ಫೇಸಲ್ಲಿ
ಸಾಲ್ವೆಂಟ್ ಫೇಸಲ್ಲಿ ಓಕೆನಾ. ಸಾಲ್ವೆಂಟ್ ಫೇಸಲ್ಲಿ ಏನು ಮಾಡ್ತಾರೆ, ನನ್ನ ಒಂದು ಈ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಏನು ಮಾಡ್ತದೆ 5 ಹೈಡ್ರೋಜನ್ ಇಂಟ್ರಾಕ್ಷನ್ ಮಾಡ್ತಾವ. ಸೊ ದಟ್ ಚೇರ್ ಫಾರ್ಮ್ ಈಸ್ ಗೋಯಿಂಗ್ ಟು ಇಂಟ್ರಾಕ್ಟ್ ಇನ್ 6 ಹೈಡ್ರೋಜನ್ ಇಂಟ್ರಾಕ್ಷನ್. ಅದಕ್ಕೋಸ್ಕರ ಇನ್ ಸಾಲ್ವೆಂಟ್ ಫೇಸ್ ಚೇರ್ ಈಸ್ ಅ ಮೋರ್ ಸ್ಟೇಬಲ್ ದೆನ್ ದಿಸ್ ಬೋರ್ಡ್ ಫಾರ್ಮ್, ಬಟ್ ಇನ್ ಗ್ಯಾಸಿಯಸ್ ಫೇಸ್ ಬೋರ್ಡ್ ಫಾರ್ಮ್ ಈಸ್ ಅ ಮೋರ್ ಸ್ಟೇಬಲ್ ದೆನ್ ದ ಚೇರ್ ಫಾರ್ಮ್. ಓಕೆ, this is a particular thing and I am having one more example. okay na, in previous question ಅಲ್ಲಿ ಮಾಡ್ತಾರೆ ಗೇಟ್ ಅಲ್ಲಿ ಈ ಕ್ವೆಶ್ಚನ್ ಕೇಳಿದ್ದಾರೆ ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್, ಡ್ರಾ ದ ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್ ಆಫ್ ದ ಪರ್ಟಿಕ್ಯುಲರ್ ಥಿಂಗ್. ದಿಸ್ ಒಂದು ಮಾಲಿಕ್ಯೂಲ್ ಏನು ಮಾಡ್ತಾರೆ, ಈ ಮಾಲಿಕ್ಯೂಲ್ ಕೊಟ್ಟಿದ್ದಾನೆ ಆ್ಯಂಡ್ ಈ ಆಸ್ಕ್ ಅಬೌಟ್ ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್ ಹಾಕ್ರಿ ಅಂತ ಹೇಳಿದ್ರೆ. ಓಕೆನಾ, ಯಾವುದು ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್ ಆಗ್ತದೆ ನೋಡ್ರಿ, ಯಾವ್ದು ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್ ಆಗ್ತಪ್ಪ ಅಂದರೆ ಸಪೋಸ್ ಇಲ್ಲೇ ಮಾಡ್ತೀನಿ ನಾನು ಈ ಥರ ತೊಗೊತೀನಿ. ಓಕೆ, ಈ ಥರ ತೊಗೊತೀನಿ, ಇಲ್ಲೇ ಮಾಡ್ತಾವೆ OMe. ಸೊ 1 2 3 ಓಕೆನಾ, 1 2 3 ನೀವು ಸ್ಟ್ರಕ್ಚರ್ನ 1 2 3 ಹಿಂಗೂ ಕೊಡ್ಬೋದು. ಓಕೆ, 1 2 3 ಸಾರಿ ನಂಬರಿಂಗ್ ಮಿಸ್ಟೇಕ್ ಮಾಡಿದೆ. ಸಪೋಸ್ ಐ ಆಮ್ ಗೋಯಿಂಗ್ ಟು ಗಿವ್ ನಂಬರಿಂಗ್. ಸಪೋಸ್ ದಿಸ್ ಇಸ್ OH ಅಲ್ಲ, OH 1 2 3 ಈ ಥರ ಕೊಡ್ಬೋದು. ಈ ಥರ ಕೊಟ್ಟರೆ ಅಂತ ನೋಡಿರಿ, ಆಕ್ಸಿಜನ್ ಸಾರಿ ಇಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಅದ, ಇಲ್ಲೇ ಮಾಡ್ತಾನೆ ನನ್ನ ಮಿಥೈಲ್ ಗ್ರೂಪ್ ಅಂದರೆ ವೆಡ್ಜು. ಸೊ ಇಲ್ಲೇ ಮಾಡ್ತದೆ ನಾನು OMe ಗ್ರೂಪ್ ಬರ್ತದೆ. ಓಕೆ, OMe ಗ್ರೂಪ್ ಏನು ಮಾಡ್ತದೆ ಇಲ್ಲಿ ಬರ್ತದೆ. ಆಮ್ ರೈಟ್? ಹೌದಲ್ಲ, ಈ ಥರ ಮಾಡ್ತಾ ಬರ್ತಿದೆ. ಇವಾಗ ಇಲ್ಲಿ ನೋಡಿರಿ, ದಿಸ್ ಈಸ್ ಆಲ್ಸೋ ಅಪ್ವರ್ಡ್ ಕಾರ್ಬನ್, ದಿಸ್ ಇಸ್ ಆಲ್ಸೋ ಅಪ್ಸೈಡ್ ಕಾರ್ಬನ್. ಇದು ಕೂಡ ಏನು ಮಾಡ್ತಾರೆ, ಇಲ್ಲಿರ್ತಂತ 2 ಕಾರ್ಬನ್ ಏನು ಮಾಡ್ತಾರೆ, ಏನು ಮಾಡ್ತಾರೆ ನಾನು ಅಪ್ಸೈಡ್ ಕಾರ್ಬನ್ ಇದೆ. ಹೌದ್ರಿ, ದಿಸ್ ಇಸ್ ಅಪ್ಸೈಡ್ ಕಾರ್ಬನ್, ದಿಸ್ ಇಸ್ ಆಲ್ಸೋ ಅಪ್ಸೈಡ್ ಕಾರ್ಬನ್. ಸೊ ಇಲ್ಲಿ ಏನು ಮಾಡ್ತದೆ ಅಂದರೆ ಇಲ್ಲಿ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಇದೆ, ಆ್ಯಂಡ್ ಇಲ್ಲಿ ಏನು ಮಾಡ್ತಾರೆ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಇರ್ತಕ್ಕಂಥ ಒಂದು ಹೈಡ್ರೋಜನ್ ಬಂದೈತಿ. ಸೊ ಇವೆರಡರ ಮಧ್ಯೆ ಏನು ಮಾಡ್ತಾರೆ, ಹೈಡ್ರೋಜನ್ ಇಂಟ್ರಾಕ್ಷನ್ ಮಾಡ್ತಾವೆ. ಹೈಡ್ರೋಜನ್ ಇಂಟ್ರಾಕ್ಷನ್ ಇದೆ, ಹೌದಲ್ರಿ, ಹೈಡ್ರೋಜನ್ ಇಂಟ್ರಾಕ್ಷನ್ ಫಾರ್ಮೇಷನ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ಅ ಸ್ಟೇಬಲ್ ಇದೆ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಸ್ಟೇಬಲ್. ಓಕೆ, ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ಅ ಸ್ಟೇಬಲ್. ಈ ಥರ ಏನು ಮಾಡ್ತಾರೆ ಇನ್ ಎಕ್ಸಾಮ್ಸ್ ಏನು ಮಾಡ್ತಾರಪ್ಪ ಅಂದರೆ ಈ ಥರ ಏನು ಮಾಡ್ತಾರೆ, ವಿಚ್ ಇಸ್ ಅ ಸ್ಟೇಬಲ್ ಫಾರ್ಮ್. ಒಂದು ಮಾಲಿಕ್ಯೂಲ್ ಕೊಡ್ತಾನೆ, ಯಾವುದು ಸ್ಟೇಬಲ್ ಫಾರ್ಮ್, ಯಾವುದು ಭಾಳ ಸ್ಟೇಬಲ್ ಫಾರ್ಮ್ ಅಂತ ಹೇಳಿ ಮಾಡ್ತಾನೆ ಕೇಳ್ತಾ ಹೋಗ್ತಾನೆ. ಓಕೆ, ಲೆಟ್ ಮಿ ಎಂಡ್ ದ ಕ್ಲಾಸ್ ವಿತ್ ಒನ್ ಎಕ್ಸಾಂಪಲ್, ಒನ್ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಕೊಟ್ಟು ಏನು ಮಾಡ್ತೀನಿ, ಒಂದು ಕ್ಲಾಸ್ನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಲೆಟ್ ಮಿ ಟೇಕ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಈ ಒಂದು ಮಾಲಿಕ್ಯೂಲ್ ತೊಗೊತೀನಿ. ಸೊ ದಿಸ್ ಥಿಂಗ್ ಟೇಕ್ ಆ್ಯಂಡ್ ಹಿಯರ್ ಐ ಆಮ್ ಹ್ಯಾವಿಂಗ್ ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್. ಇವಾಗ ದಿಸ್ ಇಸ್ ಆಲ್ಸೋ ಪ್ರೀವಿಯಸ್ ಕ್ವಶನ್, ಸೊ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಡ್ರಾ ಸ್ಟೇಬಲ್ ಫಾರ್ಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಡ್ರಾ ಸ್ಟೇಬಲ್ ಫಾರ್ಮ್ ಹಾಕ್ರಿ, ಸ್ಟೇಬಲ್ ಚೇರ್ ಫಾರ್ಮ್ ಹಾಕ್ರಿ ಈ ಒಂದು ಥಿಂಗ್. ಓಕೆನಾ, ಈ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲಿಗೆ. ಓಕೆ, ನಾನು ಏನು ಮಾಡ್ತೀನಿ, ಚೇರ್ ಫಾರ್ಮ್ ಹಾಕಿದಾಗ ಈ ಥರ ಮಾಡ್ತಾ ಈ ಥರ ಕಾಣ್ತದೆ. ಸೊ ಇಲ್ಲಿ ಏನು ಮಾಡ್ತಿದ್ರೆ ನೀವು ನಂಬರಿಂಗ್ ಎಲ್ಲಿಂದ ಕೊಡ್ಬೋದು. ಓಕೆ, ನಂಬರಿಂಗ್ ಎಲ್ಲಿಂದ ಕೊಡ್ಬೋದು. ನಾನು ಆಲ್ರೆಡಿ ಹೇಳಿದ್ದೆ ಏನಪ್ಪ ಅಂದರೆ ಸಿ ದಿಸ್ ಪರ್ಟಿಕ್ಯುಲರ್ ಈ ಥರ ಬಲ್ಕಿ ಗ್ರೂಪ್ ಬಂತಪ್ಪ ಅಂದರೆ, ಈ ಥರ ಬಲ್ಕಿ ಗ್ರೂಪ್ ಅಂತಂದರೆ ಪ್ರಿಫರ್ ಈಕ್ವಟೋರಿಯಲ್ ಗ್ರೂಪ್ನ ಪ್ರಿಫರ್ ಮಾಡಿರಿ. ಅದು ಎಲ್ಲಿ ಪ್ರಿಫರ್ ಮಾಡ್ಕೊಂಬಿಡ್ರಿ, ಇಲ್ಲಿಂದ ಪ್ರಿಫರ್ ಮಾಡ್ಕೊ. ಓಕೆನಾ, ಈ ಥರ ಮಾಡಿ ಇಲ್ಲಿ ಪ್ರಿಫರ್ ಮಾಡ್ಕೊರಿ. ಇಟ್ ಈಸ್ ಬೆಟರ್ ಟು ಸಾಲ್ವ್ ದ ಎನಿ ಪ್ರಾಬ್ಲಮ್, ಎನಿ ಕೈಂಡ್ ಆಫ್ ಪ್ರಾಬ್ಲಮ್. ಸೊ ನಂಬರಿಂಗ್ ಇಲ್ಲಿಂದ 1 2 3 4 5 6. ಓಕೆ, 6 ಕಾರ್ಬನ್ ಕೊಟ್ಟಿನಿ. ಸೊ 1 ಆ್ಯಂಡ್ 2 3 4 5 6. ಓಕೆ, ಇವಾಗ ಆಕ್ಸಿಜನ್ ಇದೆ ನೋಡಿರಿ, ನಾನು ಆಕ್ಸಿಜನ್ ಇದೆ ಅಂದರೆ 6th ಪೊಸಿಷನ್ ಆ್ಯಂಡ್ 2nd ಪೊಸಿಷನ್. 6th ಪೊಸಿಷನ್ ಅದು ಇಲ್ಲೊಂದು ಪೊಸಿಷನ್ ಆ್ಯಂಡ್ ಇಲ್ಲಿ ಒಂದು ಪೊಸಿಷನ್ ಏನು ಮಾಡ್ತಾರೆ, ಇಲ್ಲಿ ಮಾಡ್ತಾರೆ 2 ಆಕ್ಸಿಜನ್ ಅದಾವೆ. ಮಿಥೈಲ್ ಗ್ರೂಪ್ 4th ಪೊಸಿಷನ್, ಏನು ಮಾಡ್ತಾರೆ 4th ಪೊಸಿಷನ್ ಇದೆ ಮಿಥೈಲ್ ಗ್ರೂಪ್. ಇವಾಗ ಇಲ್ಲಿ ಲೋನ್ ಪೇರ್, ಎಸ್ ಸರ್, ಇಲ್ಲಿ ಲೋನ್ ಪೇರ್, 2 ಲೋನ್ ಪೇರ್ ಕುಂತವೆ, ಇಲ್ಲಿ 2 ಲೋನ್ ಪೇರ್ ಅದಾವೆ ಇಲ್ಲಿ. ಓಕೆನಾ, ಇವಾಗ ಏನು ಮಾಡ್ತಾರೆ, ಲೋನ್ ಪೇರ್ ಅಂದರೆ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್. ಓಕೆನಾ, ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್. ದಿಸ್ ಈಸ್ ನಾಟ್ ಹೈಡ್ರೋಜನ್ ಬಾಂಡಿಂಗ್. ಐ ಆಮ್ ಟೆಲಿಂಗ್ ದಟ್ ದಿಸ್ ಈಸ್ ನಾಟ್ ಅ ಹೈಡ್ರೋಜನ್ ಬಾಂಡಿಂಗ್. ಇದೇ ಮಾಡಂಗಿಲ್ಲ, ಹೈಡ್ರೋಜನ್ ಬಾಂಡಿಂಗ್ ಅಲ್ಲ ರೀ, ಇದೇ ಮಾಡಲ್ಲ, ಹೈಡ್ರೋಜನ್ ಬಾಂಡಿಂಗ್ ಆಗಂಗಿಲ್ಲ. ಬಟ್ ಇಟ್ ಈಸ್ ಅ ವಿ ಕ್ಯಾನ್ ಕಾಲ್ ಇಟ್ ಎಸ್ ಅ ಒಂದು ಡೈಪೋಲ್ ಇಂಟ್ರಾಕ್ಷನ್ ಅಂತ ಕರಿಬೋದು. ಓಕೆನಾ, ಡೈಪೋಲ್ ಇಂಟ್ರಾಕ್ಷನ್ ಅಂತ ಕರಿಬೋದು. ಸೊ ಇಲ್ಲೇ ಮಾಡ್ತಾರೆ, ದಿಸ್ ಲೋನ್ ಪೇರ್ಸ್ ಆರ್ ಇಂಟ್ರಾಕ್ಟಿಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ ಹೈಡ್ರೋಜನ್. ದಿಸ್ ಲೋನ್ ಪೇರ್ಸ್ ಆರ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದಿಸ್ ಪರ್ಟಿಕ್ಯುಲರ್ ಹೈಡ್ರೋಜನ್. ಯಾಕಂದರೆ ಇಲ್ಲೇ ಮಾಡ್ತಾರೆ, ದಿಸ್ ಆಕ್ಸಿಜನ್ ಈಸ್ ಅಪ್ಸೈಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಈ ಒಂದು ಅಪ್ಸೈಡ್ ಕಾರ್ಬನ್ ಈ ಆಕ್ಸಿಜನ್ ಕೂಡ ಏನು ಮಾಡ್ತಾರೆ, ಅಪ್ಸೈಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಅಪ್ಸೈಡ್ ಕಾರ್ಬನ್ಗೆ ಮಾಡ್ತಾರೆ ಅಟ್ಯಾಚ್ ಆಗಿರೋ ಕಾರಣ. ಬಟ್ ಐ ಕ್ಯಾನ್ ಸೇ ದಟ್ ಇಟ್ ಈಸ್ ಆಲ್ಸೋ ನಾಟ್ ಹ್ಯಾವಿಂಗ್ ಚಾರ್ಜ್. ಇದು ಏನು ಮಾಡಿಲ್ಲ, ಚಾರ್ಜ್ ಹೊಂದಿಲ್ಲ. ಬಟ್ ಏನು ಮಾಡ್ತಾರೆ, ದಿಸ್ ಲೋನ್ ಪೇರ್ಸ್ ಈಸ್ ಅ ಹೈಲಿ ಎಲೆಕ್ಟ್ರೋನೆಗೆಟಿವ್. ಓಕೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಇದೆ. ಸೊ ಅದಕ್ಕೋಸ್ಕರ ಮಾಡ್ತಾರೆ, ಇಟ್ ಈಸ್ ಮೇಕಿಂಗ್ ಸಮ್ ವಾಟ್ ಇಂಟ್ರಾಕ್ಷನ್. ನಾವು ಆಲ್ರೆಡಿ ಓದಿದ್ವಿ ಏನಪ್ಪ ಅಂದರೆ, ಪ್ರೀವಿಯಸ್ ಕ್ಲಾಸಲ್ಲಿ ಓದಿದ್ವಿ ಏನಪ್ಪ ಅಂದರೆ, ಸಿಂಪಲ್ ಆಗಿ ಇಲ್ಲಿರ್ತಕ್ಕಂಥ ಮಿಥೈಲ್ ಗ್ರೂಪು 1,2 1,3 ಡೈಆಕ್ಸಿಲ್ ಇಂಟ್ರಾಕ್ಷನ್ ಮಾಡ್ತಾವ ಅಂತ ಹೇಳಿದೆ. 1,2 ಡೈಆಕ್ಸಿಲ್ ಇಂಟ್ರಾಕ್ಷನ್ ಮಾಡ್ತಾವ ಅಂತ ಹೇಳಿದೆ.
ಅದೇ ಥರ ಇಂಟ್ರಾಕ್ಷನ್ ಇದು ಕೂಡ ಓಕೆನಾ, ಅದೇ ಥರ ಇಂಟ್ರಾಕ್ಷನ್. ಬಟ್ ವಿ ಕಾಂಟ್ ಸೇ ದಟ್ ಇಟ್ ಈಸ್ ಅ ಹೈಡ್ರೋಜನ್ ಬಾಂಡಿಂಗ್. ಇದನ್ನೇನಕ್ಕೆ ಬರಂಗಿಲ್ಲ, ಹೈಡ್ರೋಜನ್ ಇಂಟ್ರಾಕ್ಷನ್ ಅನ್ನಂಗಿಲ್ಲ. ಓಕೆನಾ, ಕ್ಲಿಯರ್ ಮೈಂಡ್ ಇಟ್ಕೊಳ್ಳಿ. ಇಟ್ ಈಸ್ ನಾಟ್ ಅ ಹೈಡ್ರೋಜನ್ ಇಂಟ್ರಾಕ್ಷನ್ ಅಲ್ಲ, ಜಸ್ಟ್ ಅ ಪರ್ಟಿಕ್ಯುಲರ್ ಒನ್ ಥಿಂಗ್ ಇಂಟ್ರಾಕ್ಷನ್ ಅಷ್ಟೇ. ಓಕೆನಾ, ಯಾಕಂದರೆ ಇಲ್ಲಿ ಯಾವ ಥರ ಇಂಟ್ರಾಕ್ಷನ್ ಆಗ್ತಿದೆಯಲ್ಲ ಹೈಡ್ರೋಜನ್ ಮತ್ತು ಈ ಒಂದು ಮಿಥೈಲ್ ಗ್ರೂಪ್ ಮಾಡಿ, ಅದೇ ಥರ ಒಂದು ಸಿಂಪಲ್ ಇಂಟ್ರಾಕ್ಷನ್ ಅನ್ಕೊಳ್ಳಿ. ಸಿಂಪಲ್ ಏನು ಮಾಡ್ತಾರೆ, ಇಂಟ್ರಾಕ್ಷನ್ ಅನ್ಕೊಳ್ಳಿ. ಸೊ ಈ ಒಂದು ಮಾಲಿಕ್ಯೂಲ್ನ ಇನ್ನೊಂದು ಥರ ಬರೀಬೋದು ನಾನು. ಈ ಒಂದು ಮಾಲಿಕ್ಯೂಲ್ ಏನು ಮಾಡ್ತೀನಿ, ಇನ್ನೊಂದು ಥರ ಬರೆದ್ರೆ ಸಪೋಸ್ ಐ ಕ್ಯಾನ್ ಸೇ ದಟ್ ಈ ಒಂದು ಮಿಥೈಲ್ ಗ್ರೂಪ್ನ, ಈ ಒಂದು ಟರ್ಷರಿ ಮಿಥೈಲ್ ಗ್ರೂಪ್ನ ಮಾಡಿರಿ ಆಕ್ಸಿಯಲ್ ಪೊಸಿಷನ್ ಅಂದರೆ ಫ್ಲಿಪ್ ಮಾಡಿರಿ. ನಾವೇನು ಮಾಡಿರಿ, ಫ್ಲಿಪ್ ಆಗಂಗಿಲ್ಲ. ಫಸ್ಟ್ ಆಫ್ ಆಲ್ ಫ್ಲಿಪ್ ಮಾಡಿರಿ. ಫ್ಲಿಪ್ ಮಾಡಿದಾಗ ಏನು ಮಾಡ್ತಾನೆ, ನೀವು ಮಾಲಿಕ್ಯೂಲ್ ಏನು ಮಾಡ್ತಾರೆ, ಈ ಥರ ಬರ್ತದೆ. ಓಕೆ, ಇವಾಗ ಏನು ಮಾಡ್ತಾರೆ, ಇಲ್ಲಿರ್ತಂಥದ್ದು ಇಲ್ಲಿ ಬರ್ತದೆ. ಓಕೆ, ಆ್ಯಂಡ್ ಇಲ್ಲಿ ಓಕೆ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಕಮ್ಸ್ ಹಿಯರ್ CH3. ಓಕೆ, ಈ ಥರ ಬರ್ತದ. ಇವಾಗ ನೋಡಿರಿ, ಇವಾಗ ನಂಬರಿಂಗ್ ಕೊಟ್ಟಾಗ ಏನು ಮಾಡ್ತಿದ್ದಾರೆ, ಸಪೋಸ್ ಇಲ್ಲಿಂದ ಇಲ್ಲಿ ಬಂದಿದೆ. ಸೊ ಇಲ್ಲಿ ಮಾಡ್ತಾನೆ, ನಾನು ಆಕ್ಸಿಜನ್ ಇಲ್ಲಿ ಕುಂತು, ಈಗ ಆಕ್ಸಿಜನ್ ಮಾಡೋದು ಡೌನ್ ಸೈಡ್ ಹೋದವಲ್ಲ, ಆಕ್ಸಿಜನ್ ಮಾಡಿದ್ವು ಡೌನ್ ಸೈಡ್, ಇಲ್ಲಿ ಮಾಡ್ತಾವೆ ಆಕ್ಸಿಜನ್ ಮಾಡೋದು ಇಲ್ಲದ. ಓಕೆನಾ, ಆಕ್ಸಿಜನ್ ಇಲ್ಲದ. ಸೊ ಇಲ್ಲಿ ಏನು ಮಾಡ್ತದೆ ಅಂದರೆ ಹೈಡ್ರೋಜನ್ ಇದೆ, ಇಲ್ಲಿ ಏನು ಮಾಡ್ತಿದೆ ಹೈಡ್ರೋಜನ್ ಇದೆ. ಇವಾಗ ಏನು ಮಾಡ್ತಾರೆ, ಇಲ್ಲಿ ನೋಡಿರಿ, ದಿಸ್ ಇಸ್ ಅಪ್ಸೈಡ್ ಕಾರ್ಬನ್, ದಿಸ್ ಟು ಆರ್ ಅಪ್ಸೈಡ್ ಕಾರ್ಬನ್. ಇಲ್ಲಿ ನೋಡಿರಿ 1,3 ಡೈಆಕ್ಸಿಲ್ ಇಂಟರಾಕ್ಷನ್, 1,3 ಡೈಆಕ್ಸಿಲ್ ಇಂಟ್ರಾಕ್ಷನ್. ಇಲ್ಲಿ 1,3 ಡೈಆಕ್ಸಿಲ್ ಇಂಟ್ರಾಕ್ಷನ್ ಮಾಡಲಿಕ್ಕೆ ಹೈಡ್ರೋಜನ್ ಇಲ್ಲ. ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲಲ್ಲಿ ಇನ್ನೊಂದು ಡ್ರಾ ಮಾಡ್ಕೊತೀನಿ ನೋಡಿರಿ. ಮಾಲಿಕ್ಯೂಲ್ನ ಇನ್ನೊಂದು ಡ್ರಾ ಮಾಡ್ಕೊತೀನಿ. ಮಾಲಿಕ್ಯೂಲ್ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಡ್ರಾ ಮಾಡ್ಕೊತೀನಿ. ಇಲ್ಲಿ ಏನು ಮಾಡ್ತಾರೆ, ನನ್ನ ಮಿಥೈಲ್ ಗ್ರೂಪಿಗೆ 1,3 ಡೈಆಕ್ಸಿಲ್ ಇಂಟ್ರಾಕ್ಷನ್ ಮಾಡಲಿಕ್ಕೆ ಇಲ್ಲಿ ಹೈಡ್ರೋಜನ್ ಇಲ್ಲ. ಇಲ್ಲಿ ಏನು ಮಾಡ್ತಾರೆ, ಬರೀ ಲೋನ್ ಪೇರ್ ಅದಾವ. ಅದಕ್ಕೋಸ್ಕರ ಮಾಡ್ತಾರೆ ಇಲ್ಲಿ ಯಾವುದೇ 1,3 ಡೈಆಕ್ಸಿಲ್ ಇಂಟ್ರಾಕ್ಷನ್ ಇಲ್ಲ. 1,3 ಡೈಆಕ್ಸೈಲ್ ಇಂಟ್ರಾಕ್ಷನ್ ಇಲ್ಲ. ಬಟ್ ಈ ಒಂದು ಮಾಲಿಕ್ಯೂಲ್ ನೋಡ್ರಿ 1,3 ಡೈಆಕ್ಸೈಲ್ ಇಂಟ್ರಾಕ್ಷನ್ ಇದೆ. ಸೊ ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್, ಐ ಸಪೋಸ್ ಇನ್ ಎ ಅನ್ಕೋರಿ, ಇದನ್ನು ಬಿ ಅನ್ಕೋರಿ, ಎ ಈಸ್ ಅ ಮೋರ್ ಸ್ಟೇಬಲ್ ದೆನ್ ಬಿ. ಅದಕ್ಕೋಸ್ಕರ ಹೇಳಿದೆ, ಯಾವಾಗಲೂ ಈ ಥರ ಮಾಲಿಕ್ಯೂಲ್ ಬಂದಾಗ, ಈ ಥರ ಬಲ್ಕಿ ಮಾಲಿಕ್ಯೂಲ್ ಬಂದಾಗ ಪ್ರಿಫರ್ ದಟ್ ಈಕ್ವಟಲ್ ಪೊಸಿಷನ್. ಅವು ಏನು ಮಾಡ್ತಾರೆ, ಯಾವ ಪ್ರಿಫರ್ ಮಾಡ್ತಾರೆ, ಈಕ್ವಟಲ್ ಪೊಸಿಷನ್ ಪ್ರಿಫರ್ ಮಾಡ್ತಾವೆ. ಸೊ ದಿಸ್ ಇಸ್ ಅಬೌಟ್ ಅ ಪರ್ಟಿಕ್ಯುಲರ್ ಎಕ್ಸಾಂಪಲ್. ನೀವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಸಪೋಸ್ ಅದನ್ನು ಏನು ಮಾಡ್ತೀರಿ, ನೀವು ಟ್ರೈ ಮಾಡಿರಿ. Draw particular this stable structure for this molecule. ಈ ಒಂದು ಮಾಲಿಕ್ಯೂಲ್ಗೆ ಮಾಡಿ ಒಂದು ಸ್ಟೇಬಲ್ ಸ್ಟ್ರಕ್ಚರ್ನ ಡ್ರಾ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ದಿಸ್ ಪರ್ಟಿಕ್ಯುಲರ್ ಥಿಂಗಿಗೆ ಸ್ಟೇಬಲ್ ಸ್ಟ್ರಕ್ಚರ್ ಡ್ರಾ ಮಾಡ್ಕೊರಿ. ಸೊ ವಿಚ್ ಸ್ಟೇಬಲ್ ಸ್ಟ್ರಕ್ಚರ್ ಯು ಗೋಯಿಂಗ್ ಟು ಡ್ರಾ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಸೊ ಐ ವಿಲ್ ಎಂಡ್ ದ ಕ್ಲಾಸ್ ಟುಡೇ. ಥ್ಯಾಂಕ್ ಯು guys. Thank you for watching my video. If you got a good information about the particular concepts, please subscribe my channel, share my channel, and like the videos if you like. So thank you and all. Bye bye, take care, up to next video.